ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪತ್ರಿಕೆ ಮೂರನೇ ಪತ್ರಿಕೆ ಏನು ಡಿಸ್ಕ್ರಿಪ್ಟಿವ್ ಇದೆ, ಇಂಗ್ಲೀಷ್ ಹಾಗೆ ಕನ್ನಡ. ಸೊ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಲೆಟರ್ ರೈಟಿಂಗ್ಸ್ನ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಎಸ್ಸೆ ರೈಟಿಂಗ್ ಪ್ರಬಂಧದ ಬಗ್ಗೆ ಒಂದಷ್ಟು ಪ್ರಬಂಧಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಯಾವ ರೀತಿ ಬರೆಯೋದು, ಟಾಪಿಕ್ಸ್ನ ಯಾವ ರೀತಿ ಕೊಡಬಹುದು ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋ ಡೆಫಿನೆಟ್ಲಿ ನಿಮಗೆ ನೆಕ್ಸ್ಟ್ ಬರ್ತಕ್ಕಂತಹ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀವಿ, ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ. ಓಕೆ, ಎಸ್ ಬನ್ನಿ. ಮೊದಲನೇದಾಗಿ ನಾವಿಲ್ಲಿ ಲೆಟರ್ ರೈಟಿಂಗ್ನ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಪತ್ರಲೇಖನ ನಮಗೆ ಕನ್ನಡ ಪತ್ರಲೇಖನ ನಮಗೆ ಈಸಿಯಾಗಿ ಬರೆದು ಬಿಡ್ಬೋದು. ಅವರು ಯಾವುದೇ ಒಂದು ವಿಷಯ ಕೊಟ್ಟರು ಅದರ ಮೇಲೆ ನಾವು ಸೇರಿಸ್ಕೊಂಡು ಬರಿತೀವಿ. ಆದರೆ ಇಂಗ್ಲೀಷ್ನಲ್ಲೇ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ. ಓಕೆ, ಸೊ ಇದರಲ್ಲಿ ನಾವು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಬರೆಯೋದು, 4 ಅಂಕಗಳು ಅಥವಾ 5 ಅಂಕಗಳು ಇರ್ತಕ್ಕಂತಹ ಲೆಟರ್ ರೈಟಿಂಗ್ನ ಯಾವ ರೀತಿಯಾಗಿ ಈಸಿಯಾಗಿ ಕಲ್ತ್ಕೊಂಡು ಬರೆಯೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಈಗ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಆ್ಯಂಡ್ ಫಸ್ಟ್ ಆಫ್ ಆಲ್ ನಮಗೆ ಲೆಟರ್ ರೈಟಿಂಗ್ ಅಂತ ಬಂದಾಗ 2 ಟೈಪ್ಸ್ ಆಫ್ ಲೆಟರ್ ರೈಟಿಂಗ್ಸ್ ಇರುತ್ತೆ. ಓಕೆ, ಸೊ ನೀವು ನೋಡ್ತಿರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಟರ್ಸ್ ಅಂತ ಇದೆ. ಸೊ ಇಲ್ಲಿ 2 ಥರ. ಒಂದನೇದು ಬಂದ್ಬಿಟ್ಟು ಫಾರ್ಮಲ್ ಲೆಟರ್ಸ್, ಎರಡನೇದು ಇನ್ಫಾರ್ಮಲ್ ಲೆಟರ್ಸ್. ಫಾರ್ಮಲ್ ಲೆಟರ್ಸ್ಗೆ ಅಫಿಷಿಯಲ್ ಲೆಟರ್ಸ್ ಅಂತಲೂ ಕೂಡ ಹೇಳ್ತೀವಿ. ಓಕೆ, ಅಫಿಷಿಯಲ್ ಲೆಟರ್ಸ್ ಅಂತಲೂ ಕೂಡ ಹೇಳ್ತೀವಿ. ಆ್ಯಂಡ್ ಇನ್ಫಾರ್ಮಲ್ ಲೆಟರ್ಗೆ ಪರ್ಸ್ನಲ್ ಲೆಟರ್ ಅಂತಲೂ ಕೂಡ ಹೇಳ್ತೀವಿ. ಪರ್ಸನಲ್ ಲೆಟರ್, ಖಾಸಗಿ ಪತ್ರ ಮತ್ತು ವ್ಯಾವಹಾರಿಕ ಪತ್ರ ಅಂತ ಹೇಳ್ತೀವಲ್ವಾ, ಅದೇನೇ ಫಾರ್ಮಲ್ ಲೆಟರ್ ಆ್ಯಂಡ್ ಇನ್ಫಾರ್ಮಲ್ ಲೆಟರ್ ಅಂತಕ್ಕಂಥದ್ದು. ಸೊ ಫಾರ್ಮಲ್ ಲೆಟರ್ಸ್ ಅಂದರೆ ನೋನ್ ಆಸ್ ಬಿಸ್ನೆಸ್ ಲೆಟರ್ಸ್, ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಬರೆಯುವಂಥದ್ದಾಗಿರ್ಬೋದು. ಆಮೇಲೆ ಇನ್ಕ್ಲೂಡ್ ಲೆಟರ್ಸ್ ಆಫ್ ಅಪ್ಲಿಕೇಶನ್ಸ್, ಯಾವುದಾದ್ರೂ ಒಂದು ಅಪ್ಲಿಕೇಶನ್ಸ್ನ ಕೊಡುವಾಗ, ಲೆಟರ್ಸ್ ಟು ಹೈಯರ್ ಅಥಾರಿಟೀಸ್, ಯಾವುದಾದ್ರೂ ಅಧಿಕಾರಿಗಳಿಗೆ ಬರೀಬೇಕಾದ್ರೆ. ಆ್ಯಂಡ್ ಲೆಟರ್ಸ್ ಟು ನ್ಯೂಸ್ ಪೇಪರ್ಸ್, ಅಂದರೆ ಕೆಲವೊಂದು ಪತ್ರಿಕೆಗಳಿಗೆ ನಾವು ಪತ್ರಿಕೆಯ ಸಂಪಾದಕರಿಗೆ ನಾವು ಬರೀತಕ್ಕಂತಹ ಒಂದು ಪತ್ರಗಳು. ಆಯಿತಾ? ಸೊ ಇದೆಲ್ಲವೂ ಕೂಡ ಏನಾಗುತ್ತೆ, ಫಾರ್ಮಲ್ ಲೆಟರ್ಸಲ್ಲಿ ಬರುವಂಥದ್ದು. ಇನ್ನು ಇನ್ಫಾರ್ಮಲ್ ಲೆಟರ್ಸ್ ಅಥವಾ ಪರ್ಸ್ನಲ್ ಲೆಟರ್ಸ್ ಅಂತ ಬಂದಾಗ ನೋನ್ ಆ್ಯಸ್ ಸೋಷಿಯಲ್ ಲೆಟರ್ಸ್, ಸಾಮಾಜಿಕ ಪತ್ರ. ಸೊ ಇನ್ಕ್ಲೂಡ್ ಫ್ರೆಂಡ್ಲಿ ಲೆಟರ್ಸ್ ಆ್ಯಂಡ್ ನೋಟ್ಸ್ ಆಫ್ ಇನ್ವಿಟೇಷನ್ಸ್, ನಮ್ಮ ಒಂದು ರಿಲೇಟಿವ್ಸ್ಗೆ ಅಥವಾ ತಂದೆ ತಾಯಿಗಳಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕಂದರಿಗೆ, ತಂಗಿದರಿಗೆ ಬರೀತಕ್ಕಂಥದ್ದು, ಮತ್ತು ನಮ್ಮ ಸ್ನೇಹಿತರಿಗೆ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡೋದಕ್ಕೆ ನಾವು ಅವರಿಗೆ ಬರೀತಕ್ಕಂತಹ ಒಂದು ಪತ್ರ. ಇದೆಲ್ಲವೂ ಕೂಡ ಏನಾಗುತ್ತೆ, ಇನ್ಫಾರ್ಮಲ್ ಲೆಟರ್ಸ್ ಅಥವಾ ಪರ್ಸನಲ್ ಲೆಟರ್ ಅಂತ ಹೇಳಿ ಕರಿತೀವಿ, ಖಾಸಗಿ ಪತ್ರಗಳು ಅಂತ. ಓಕೆ, ಸೊ ಈ ಪಾಯಿಂಟ್ ನಿಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಇವಾಗ ಲೆಟರ್ ರೈಟಿಂಗ್ ಫಾರ್ಮೆಟ್. ನಾವು ಲೆಟರ್ ಬರೀಬೇಕಾದ್ರೆ, ಒಂದು ಪತ್ರ ಬರೀಬೇಕಾದ್ರೆ ಹೆಂಗೆಂಗೋ ಬರೆಯೋಕ್ಕಾಗಲ್ಲಲ್ವಾ. ಸೊ ಅದರಲ್ಲಿ ಒಂದೊಂದು ಸ್ಟೆಪ್ಸ್ ಇರುತ್ತೆ, ಏನೇನು ಇನ್ಕ್ಲೂಡ್ ಇರಬೇಕು ಆ ಲೆಟರಲ್ಲಿ, ಏನೇನೆಲ್ಲ ಸೇರಿಸಿರಬೇಕು ಆ ಲೆಟರ್ನಲ್ಲಿ ಅಂತ ಅಂದ್ಬಿಟ್ಟು. ಲೆಟರ್ ಹ್ಯಾಸ್ ಇಟ್ಸ್ ಓನ್ ಫಾರ್ಮ್ ಆ್ಯಂಡ್ ಸ್ಟೈಲ್. ಒಂದು ಪತ್ರ ಅದರದೇ ಆಗಿರ್ತಕ್ಕಂತಹ ಒಂದು ಫಾರ್ಮ್ ಮತ್ತು ಒಂದು ಸ್ಟೈಲನ್ನು ಒಳಗೊಂಡಿರುತ್ತೆ. ಸೊ ಜನರಲ್ ಗೈಡ್ಲೈನ್ಸ್ ಫಾರ್ ಲೆಟರ್ ರೈಟಿಂಗ್ ಬರೀಬೇಕಂದ್ರೆ ನಾವು ಕೆಲವೊಂದಷ್ಟು ಅಂಶಗಳನ್ನು ಅದರಲ್ಲಿ ಸೇರಿಸಿರಬೇಕು. ಏನೇನು, ಸೆಂಡರ್ಸ್ ಅಡ್ರೆಸ್, ಯಾರು ಬರಿತಾ ಇದ್ದಾರೆ ಲೆಟರು, ಅವರ ಒಂದು ಅಡ್ರೆಸ್ ಆಗಿರಬೇಕು. ಡೇಟು, ಯಾವ ಡೇಟಲ್ಲಿ ಬರೆದಿದ್ದಾರೆ. ಸೊ ಲೆಟರ್ ನಮಗೆ ರಿಸೀವ್ ಆಗೋದಕ್ಕೆ 1 ವೀಕ್ ಆಗುತ್ತೆ ಅಂದ್ಕೊಳ್ಳಿ, 2-3 ಡೇಸ್ ಆಗುತ್ತೆ. ಸೊ ಈಗ ಲೆಟರ್ನ ಬರೆಯೋದು ಕಡಿಮೆ, ಪರ್ಸ್ನಲ್ ಲೆಟರ್ಸ್ ತುಂಬ ಕಡಿಮೆ ಆಗಿದ್ದಾವೆ. ಸೊ ವ್ಯಾವಹಾರಿಕ ಪತ್ರಗಳು ಮಾತ್ರ ಇವಾಗ ಜಾಸ್ತಿ ಇರೋದು. ಸೊ ಇವಾಗ ಏನೇ ಇದ್ರೂ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿಬಿಟ್ರೆ ಸಾಕು, ಅದು ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ. ಸೊ ಪತ್ರ ಬರೆಯುವಂತಹ ಒಂದು ಗೊಡವೆನೇ ಇಲ್ಲ. ಸೊ ಹೀಗೆ ಸೆಂಡರ್ಸ್ ಅಡ್ರೆಸ್ ಆಯಿತು, ಡೇಟ್ ಆಯಿತು, ರೆಸಿಪಿಯೆಂಟ್ಸ್ ಅಡ್ರೆಸ್, ನೀವು ಯಾರಿಗೆ ಬರಿತಾ ಇದ್ದೀರಾ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ನಿಮ್ಮ ತಂದೆಗೆ ಅಥವಾ ಬೇರೆ ಯಾರು ಸೆಕೆಂಡ್ ಪರ್ಸನ್ಗೆ ಬರೀತಾರಲ್ಲ, ಅವರ ಒಂದು ಅಡ್ರೆಸ್ ಇರಬೇಕು. ಓಕೆ, ಗ್ರೀಟಿಂಗ್ ಆರ್ ಸ್ಯಾಲ್ಯುಟೇಷನ್ ಅಂದರೆ ಅವರಿಗೆ ಒಂದು ವಿಶ್ ಮಾಡುವಂತಹ ರೀತಿ. ಫಾರ್ ಎಕ್ಸಾಂಪಲ್, ನಾವು ಈಗ ತೀರ್ಥರೂಪ ತಂದೆಯವರಿಗೆ, ಮಾತೃಶ್ರೀಯವರಿಗೆ, ಆಮೇಲೆ ಅಫಿಷಿಯಲ್ ಲೆಟರ್ಸ್ ಅಂತ ಅಂದಾಗ ರೆಸ್ಪೆಕ್ಟೆಡ್ ಮ್ಯಾಮ್, ರೆಸ್ಪೆಕ್ಟೆಡ್ ಸರ್ ಅಂತ ಬರಿತೀವಲ್ವಾ, ಮಾನ್ಯರೇ ಅಂತ, ಅದೆಲ್ಲವೂ ಕೂಡ ಗ್ರೀಟಿಂಗ್ಸ್ ಆಗುತ್ತೆ. ಆ್ಯಂಡ್ ಬಾಡಿ ಆಫ್ ದ ಲೆಟರ್ ಅಂತಂದರೆ ನೀವು ಏನು ವಿಷಯ ಬರಿತೀರಲ್ವ, ವಿಷಯ ಅಂತ ಏನಿರುತ್ತಲ್ಲ ಅದು ಬಾಡಿ ಆಫ್ ದ ಲೆಟರ್. ಅಂದರೆ ನೀವು ಯಾವ ವಿಚಾರವಾಗಿ ನೀವು ಪತ್ರವನ್ನು ಬರಿತಾ ಇದ್ದೀರ, ಅದು ಕಂಪ್ಲೀಟ್ ಏನು ಎಕ್ಸ್ಪ್ಲೇನ್ ಮಾಡ್ತೀರಾ, ಅದನ್ನು ಬಾಡಿ ಆಫ್ ದ ಲೆಟರ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ಇಂತಿ ತಮ್ಮ ವಿಶ್ವಾಸನೀಯ ಅಂತ ಹೇಳಿ ಬರೀತಾರೆ. ಯುವರ್ಸ್
ಫೇತ್ಫುಲಿ ಅಂತ ಬರಿತೀರಾ, ನಿಮ್ಮ ಪ್ರೀತಿಯ ಅಂತ ಬರಿತೀರಲ್ಲ ಲಾಸ್ಟಲ್ಲಿ, ಸೊ ಅದನ್ನು ಸಬ್ಸ್ಕ್ರಿಪ್ಷನ್ಸ್ ಅಂತ ಹೇಳಿ ಕರೆಯುವಂಥದ್ದು. ಓಕೆ, ಸೊ ಫಾರ್ಮಲ್ ಲೆಟರ್ಸಲ್ಲಿ ಇಂತಿ ನಿಮ್ಮ ನಂಬುಗೆಯ ಅಥವಾ ಇಂತಿ ನಿಮ್ಮ ವಿಧೇಯ ಅಂತ ಬರೀತಾರೆ. ಆ್ಯಂಡ್ ಇನ್ಫಾರ್ಮಲ್ ಲೆಟರ್ಸ್, ವೈಯಕ್ತಿಕ ಪತ್ರಗಳಲ್ಲಿ ಏನಂತ ಇಂತಿ ನಿಮ್ಮ ಪ್ರೀತಿಯ, ಇಂತಿ ನಿಮ್ಮವಳು ಅಥವಾ ಇಂತಿ ನಿಮ್ಮವ ಅಂತ ಹೇಳಿ ಬರೀತೇವಲ್ಲ, ಅದನ್ನು ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ಲಾಸ್ಟಲ್ಲಿ ಸಿಗ್ನೇಚರ್. ಇಷ್ಟು 7 ಅಂಶಗಳನ್ನು ಒಂದು ಲೆಟರ್ ಒಳಗೊಂಡಿರುತ್ತೆ. ಓಕೆನಾ? ಸೊ ಇವಾಗ ಇದೆಲ್ಲ ಅಂಶಗಳನ್ನು ಸೇರಿಸ್ಕೊಂಡು ಹೇಗೆ ಒಂದು ಲೆಟರ್ನ ಕ್ರಿಯೇಟ್ ಮಾಡೋದು? ನಾನು ಆವಾಗಲೇ ಹೇಳಿದೆ, ಅಫಿಷಿಯಲ್ ಲೆಟರೇ ಬೇರೆ ಇರುತ್ತೆ, ಪರ್ಸ್ನಲ್ ಲೆಟರೇ ಬೇರೆ ಇರುತ್ತೆ. ಅಫಿಷಿಯಲ್ ಲೆಟರ್ ಇವಾಗ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ, ಯಾವುದೇ ಒಂದು ಎಕ್ಸಾಮಲ್ಲಿ ಪ್ರಶ್ನೆ ಕೊಟ್ಟಿರ್ತಾರಲ್ಲ, ಅಲ್ಲಿ ಸೆಂಡರ್ ಅಡ್ರೆಸ್ಸು ಮತ್ತು ರೆಸಿಪಿಯೆಂಟ್ಸ್ ಅಡ್ರೆಸ್ ಎರಡನ್ನೂ ಕೂಡ ಕೊಟ್ಟಿರ್ತಾರೆ. ಅದರಲ್ಲಿ ನಮಗೆ ಪ್ರಾಬ್ಲಮ್ ಆಗಲ್ಲ, ಆಮೇಲೆ ವಿಷಯನೂ ಕೂಡ ಕೊಟ್ಟಿರ್ತಾರೆ. 4 ಮಾರ್ಕ್ಸಿಗೆ ಟು ಅಡ್ರೆಸ್ ಮತ್ತು ಫ್ರಮ್ ಅಡ್ರೆಸ್ ಮತ್ತು ಸಬ್ಜೆಕ್ಟ್ ಬರೆದ್ರೆ ಅಲ್ಲಿ 1 ಮಾರ್ಕ್ಸ್ ಬಂದೇ ಬಿಡುತ್ತೆ. ಆಯಿತಾ? ಇನ್ನು ನಮ್ಗೆ ಬೇಕಾಗಿದ್ದು ಬಾಡಿ ಆಫ್ ದ ಲೆಟರ್, ಏನು ನೀವು ಬರಿತೀರಾ, ವಿವರವಾಗಿ ಏನು ಬರಿತೀರಾ ಅದು, ಆ್ಯಂಡ್ ಲಾಸ್ಟಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಡೇಟ್. ಇದೆಲ್ಲ ಈಸಿ ಅಲ್ವಾ? ಸೊ ನಮಗೆ ಮೇನ್ ಬೇಕಾಗಿರೋದೇನು, ಬಾಡಿ ಆಫ್ ದ ಲೆಟರ್. ಇವಾಗ ನನ್ನ ಹತ್ರ ಒಂದು ಕ್ವೆಶ್ಚನ್ ನಾನು ತೊಗೊಂಬಂದಿದ್ದೀನಿ. ರೈಟ್ ಅ ಲೀವ್ ಲೆಟರ್ ಟು ದ ಹೆಡ್ ಮಾಸ್ಟರ್ ಆರ್ ಹೆಡ್ ಮಿಸ್ಟ್ರೆಸ್ ರಿಕ್ವೆಸ್ಟಿಂಗ್ 2 days ಲೀವ್ ಡ್ಯೂ ಟು ಅ ಫ್ಯಾಮಿಲಿ ಫಂಕ್ಷನ್. ಇದು ಬಂದ್ಬಿಟ್ಟು ಅಫಿಷಿಯಲ್ ಲೆಟರ್ ಅಂತ ಹೇಳಿ ಕರಿತೀವಿ. ಓಕೆ, ನಾವು ಇದನ್ನು ಯಾರಿಗೆ ಬರಿತಾ ಇದ್ದೀವಿ? ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಬರಿತಾ ಇರುವಂತಹ ಒಂದು ಲೆಟರ್, ಮುಖ್ಯೋಪಾಧ್ಯಾಯರಿಗೆ ಬರೆಯುವಂತಹ ಒಂದು ಲೆಟರ್. ಏನು ವಿಷಯವಾಗಿ ಇಲ್ಲಿ ಕೇಳಿದ್ದಾರೆ? ಲೀವ್ ಡ್ಯೂ ಟು ಅ ಫ್ಯಾಮಿಲಿ ಫಂಕ್ಷನ್. ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ಒಂದು ಫಂಕ್ಷನ್ ಇದೆ, ಅದಕ್ಕೆ ಅಟೆಂಡ್ ಆಗಬೇಕು. ಸೊ ಆ ರೀಸನ್ನ ಇಟ್ಕೊಂಡು ನೀವೇನು ಮಾಡಿ, ಲೆಟರ್ನ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಅವರು ಯಾವುದಾದ್ರೂ ಒಂದು ಹೆಸರನ್ನ ಕೊಡ್ಬೋದು, ಅಥವಾ ಹೆಸರನ್ನ ಬದಲು XYZ ಅಂತ ಕೊಡ್ಬೋದು. ಸೊ ನಾನಿಲ್ಲಿ ಸುಮ್ಮನೆ ಯಾವುದೋ ಒಂದು ಹೆಸರನ್ನ ತೊಗೊಂಡಿದ್ದೀನಿ, ಅನಿತಾ ಶರ್ಮಾ ಅಂತ. ಅಲ್ಲಿ ನೀವು XYZ ಅಥವಾ XXYY ಅಂತ ಹಾಕ್ಬೋದು. ಇದು ಫ್ರಮ್ ಅಡ್ರೆಸ್, ನೀವು ಯಾರು ಬರೀತಾ ಇದ್ದೀರಾ, ಯಾರಿಂದ, ನಿಮ್ಮಿಂದ ತಾನೇ ಲೆಟರ್ ಹೋಗ್ತಿದೆ. ಸೊ ನಿಮ್ಮ ಅಡ್ರೆಸ್ ಹಾಕಬೇಕಲ್ಲಿ. ಅಸಿಸ್ಟೆಂಟ್ ಟೀಚರ್, ABC ಹೈಸ್ಕೂಲ್, ನೀವು ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ಬೆಂಗಳೂರಾದರೆ ಬೆಂಗಳೂರು, ಮೈಸೂರಾದರೆ ಮೈಸೂರು, ಮತ್ತು ಡೇಟ್, ಯಾವ ಡೇಟಲ್ಲಿ ನೀವು ಲೆಟರ್ನ ಬರಿತಾ ಇದ್ದೀರಾ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಇದು ಫ್ರಮ್ ಅಡ್ರೆಸ್ ಆಯಿತು. ಫ್ರಮ್ ಅಡ್ರೆಸ್ ಆದಮೇಲೆ ನೀವು ಯಾರಿಗೆ ಬರಿತಿದ್ದೀರಾ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಟು ಅಡ್ರೆಸ್, ದ ಹೆಡ್ ಮಾಸ್ಟರ್ ಆರ್ ಹೆಡ್ ಮಿಸ್ಟ್ರೆಸ್, ABC ಹೈಸ್ಕೂಲ್, ಬೆಂಗಳೂರು ಅಥವಾ ಮೈಸೂರು. ಸೊ ಇಲ್ಲಿ ಫ್ರಮ್ ಅಡ್ರೆಸ್ ಮತ್ತು ಟು ಅಡ್ರೆಸ್ ಮ್ಯಾಂಡೇಟ್ರಿ, ಬರೀಲೇಬೇಕು. ಇದೆರಡೂ ಬರದೆ ನೀವು ಮೇನ್ ಟಾಪಿಕ್ಗೆ ಹೋಗ್ಬಿಟ್ರೆ, ಬಾಡಿ ಆಫ್ ದ ಲೆಟರ್ಗೆ ಹೋಗ್ಬಿಟ್ರೆ, ನೀವು ಯಾರಿಗೆ ಬರೆದಿದ್ದೀರಾ, ಯಾರು ಬರೆದಿರೋದು ಅನ್ನೋದು ಕೂಡ ಗೊತ್ತಾಗಲ್ಲ. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಫ್ರಮ್ ಅಡ್ರೆಸ್, ಟು ಅಡ್ರೆಸ್ ಅದಾದಮೇಲೆ ಬರುತ್ತೆ ಸಬ್ಜೆಕ್ಟ್. ಏನಕ್ಕೆ, ಯಾವ ವಿಷಯವಾಗಿ ನೀವು ಬರಿತಾ ಇದ್ದೀರಾ? ಅಪ್ಲಿಕೇಶನ್ ಫಾರ್ 2 days ಲೀವ್, ನನಗೆ 2 ದಿನಗಳ ಕಾಲ ರಜೆ ಬೇಕು, ಹಾಗಾಗಿ ಈ ಪತ್ರವನ್ನು ಬರಿತಾ ಇದ್ದೀನಿ. ಓಕೆ, ರೆಸ್ಪೆಕ್ಟೆಡ್ ಸರ್ ಆರ್ ರೆಸ್ಪೆಕ್ಟೆಡ್ ಮ್ಯಾಮ್. ನಾವು ಕನ್ನಡದಲ್ಲಿ ಮಾನ್ಯರೇ ಅಂತ ಬರಿತೀವಲ್ವಾ, ಸೊ ಹಾಗೆ ಇಂಗ್ಲೀಷ್ನಲ್ಲಿ ರೆಸ್ಪೆಕ್ಟೆಡ್ ಸರ್ ಆರ್ ರೆಸ್ಪೆಕ್ಟೆಡ್ ಮ್ಯಾಮ್ ಅಂತ ಹೇಳಿ ಬರಿಬೇಕಾಗುತ್ತೆ, ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಐ ರೆಸ್ಪೆಕ್ಟ್ಫುಲಿ ರಿಕ್ವೆಸ್ಟ್ ದ್ಯಾಟ್ ಯು ಗ್ರ್ಯಾಂಟ್ ಮಿ ಲೀವ್ ಫಾರ್ 2 days. ನಾನು ನಿಮ್ಮ ಹತ್ರ ರೆಸ್ಪೆಕ್ಟ್ಫುಲಿ ಕೇಳ್ತಾ ಇದ್ದೀನಿ, ನನಗೆ 2 ದಿನಗಳ ಕಾಲ ರಜೆಯನ್ನು ಸ್ಯಾಂಕ್ಷನ್ ಮಾಡಿ. ಡೇಟ್ ಹಾಕಬೇಕು. ಎಷ್ಟು 2 ದಿನ ಅಂತಂದರೆ, ನೀವು 20ನೇ ತಾರೀಕಿಗೆ ನೀವು ಲೆಟರ್ ಬರಿತಾ ಇದ್ದೀರಾ ಅಂತಂದರೆ, ಮುಂದಿನ 2 ದಿನಗಳ ಒಂದು ಡೇಟನ್ನು ನೀವು ಹಾಕಬೇಕಾಗುತ್ತೆ. 22nd to 24th ಅಥವಾ 21st to 22nd. ಸೊ ಈ ಥರ. ಓಕೆ, ಇಲ್ಲಿ ಫ್ರಮ್ ಜುಲೈ 21st to 22nd July 2026. ಏನಕ್ಕೆ? ಆ್ಯಸ್ ಐ ನೀಡ್ ಟು ಅಟೆಂಡ್ ಅನ್ ಇಂಪಾರ್ಟೆಂಟ್ ಫ್ಯಾಮಿಲಿ ಫಂಕ್ಷನ್. ಓಕೆ, ನಾನು ನಮ್ಮ ಕುಟುಂಬದ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕಾಗಿದೆ. ಸೊ ಹಾಗಾಗಿ ನನಗೆ 2 ದಿನಗಳ ಕಾಲ ರಜೆ ಬೇಕು. ಸೊ ಇದಿಷ್ಟ ಆಯಿತು. ಓಕೆ, ಆ್ಯಂಡ್ ನೆಕ್ಸ್ಟ್, ಐ ಹ್ಯಾವ್ ಕಂಪ್ಲೀಟೆಡ್ ದ ರಿಕ್ವೈರ್ಡ್ ಲೆಸನ್ ಪ್ಲಾನ್ಸ್ ಆ್ಯಂಡ್ ಮೇಡ್ ದ ನೆಸೆಸರಿ ಅರೇಂಜ್ಮೆಂಟ್ಸ್ so that my students learning will not be affected during my absence. ಸೊ ಇವಾಗ ನೀವು ರಜೆನ ಕೇಳಿದ್ದೀರಾ, ನಿಮ್ಮ ಆಬ್ಸೆನ್ಸಲ್ಲಿ ನಿಮ್ಮ ಕ್ಲಾಸು ಯಾವುದೇ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೋಬಾರ್ದು. ಅದನ್ನು ಕೂಡ ನೀವು ಕನ್ವೆ ಮಾಡಬೇಕು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ. ಏನು, ನಾನು ನನ್ನ ಒಂದು ಆಬ್ಸೆನ್ಸಲ್ಲಿ ಏನೇನು ಬೇಕು, ಲೆಸನ್ ಪ್ಲಾನ್ಸ್ ಆಗಿರಬಹುದು ಅಥವಾ ನೋಟ್ಸ್ ಆಗಿರ್ಬೋದು, ಎಲ್ಲವನ್ನ ನಾನು ಅವ್ರಿಗೆ ಪ್ರೊವೈಡ್ ಮಾಡಿದ್ದೀನಿ. ನನ್ನ ಆಬ್ಸೆನ್ಸ್ ಇದ್ದರೂ ಕೂಡ ಏನು ಆ ತರಗತಿಗಳು ನಡೆಯೋ ಹಾಗೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀನಿ ಅನ್ನೋ ಥರ ನೀವು ಅವ್ರಿಗೆ ಕನ್ವೆ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಲೈನ್ ನೋಡಿ. ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಅಪ್ರೂವ್ ಮೈ ಲೀವ್ ಅಪ್ಲಿಕೇಶನ್. ಐ ಶಾಲ್ ಬಿ ಗ್ರೇಟ್ಫುಲ್ ಫಾರ್ ಯುವರ್ ಕನ್ಸಿಡರೇಷನ್. ಸೊ ದಯವಿಟ್ಟು ನನ್ನ ಒಂದು ಲೀವ್, ಈ ಒಂದು ಲೀವ್ ರಿಕ್ವೆಸ್ಟ್ ಏನಿದೆ ಅದನ್ನು ಅಪ್ರೂವ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಅಂತ. ಸೊ ಇದಿಷ್ಟೇ. ಓಕೆ, ತುಂಬ ಈಸಿ ಇದು ಬಾಡಿ ಆಫ್ ದ ಲೆಟರ್. ಇದು ಒಂದು ನೀವು ಅಫಿಷಿಯಲ್ ಆ್ಯಂಡ್ ಪರ್ಸ್ನಲ್ ಲೆಟರ್ಗೆ ಯಾವ ಥರ ಬೇಕು, ಯಾವುದಾದ್ರೂ ಒಂದು 2-3 ಲೆಟರ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಲೆಟರ್ನ ಬರಿತಾ ಹೋಗ್ಬೋದು. ಓಕೆ, ಇದಾದಮೇಲೆ ಥ್ಯಾಂಕಿಂಗ್ ಯು.
ಇಂಗ್ಲೀಷ್ನಲ್ಲಿ ಥ್ಯಾಂಕಿಂಗ್ ಯು ಅಂತ ಹೇಳ್ತೀವಿ. ಅದೇ ಕನ್ನಡದಲ್ಲಿ ತಮ್ಮ ವಿಧೇಯ ಅಥವಾ ತಮ್ಮ ನಂಬುಗೆಯ, ತಮ್ಮ ವಿಶ್ವಾಸಾರ್ಹ ಅಂತ ಹೇಳಿ ಬರಿತೀವಿ. ಸೊ ಯು ಆರ್ ಫೇತ್ಫುಲಿ ಹೇಳ್ದಂಗೆ ಯು ಆರ್ ಫೇತ್ಫುಲಿ ಇಲ್ಲಿ ನಿಮ್ಮ ಹೆಸರು ಹಾಕ್ಬೋದು, ಅಥವಾ XYZ ಅಥವಾ XXYYZ ವಾಟ್ ಎವರ್. ಆಮೇಲೆ ಅಸಿಸ್ಟೆಂಟ್ ಟೀಚರ್, ಓಕೆ, ಅದನ್ನು ನೀವು ಹಾಕಿಬಿಟ್ರೆ ನಿಮ್ಮ ಒಂದು ಲೆಟರ್ ರೈಟಿಂಗ್, ಅಫಿಷಿಯಲ್ ಲೆಟರ್ ರೈಟಿಂಗ್ ಇಲ್ಲಿಗೆ ಮುಗಿಯುತ್ತೆ. ಸೊ ನಾವು ಯಾವುದೇ ಒಂದು ಲೆಟರ್ನ ಬರೆಯುವಾಗ ಸ್ಟೆಪ್ಸ್ಗಳನ್ನ ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಅಫಿಷಿಯಲ್ ಲೆಟರ್ ಅಂತ ಬಂದಾಗ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಮ್ಯಾಂಡೇಟ್ರಿ ನೀವು ಸ್ಟಾರ್ಟಿಂಗಲ್ಲೇ ಹಾಕಬೇಕಾಗುತ್ತೆ. ಆಮೇಲೆ ಏನು ವಿಷಯ ಇದೆ ಅದನ್ನು ನೀವು ಬರೀಬೇಕಾಗುತ್ತೆ. ಇದು ಅಫಿಷಿಯಲ್ ಲೆಟರ್ ಆಯಿತು. ಸೊ ಇವಾಗ ಪರ್ಸ್ನಲ್ ಲೆಟರ್ಸ್ನ ಹೆಂಗೆ ಬರೀತೀರಿ? ಇನ್ಫಾರ್ಮಲ್ ಲೆಟರ್ ಅಥವಾ ಪರ್ಸ್ನಲ್ ಲೆಟರ್ ಅಥವಾ ಖಾಸಗಿ ಪತ್ರ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ಕ್ವೆಶ್ಚನ್ ನಾನು ತೊಗೊಂಬಂದಿದ್ದೀನಿ. ರೈಟ್ ಅ ಪರ್ಸ್ನಲ್ ಲೆಟರ್ to your family describing your new school and how you are enjoying your studies ಅಂತ. ಅಂದರೆ ನಿಮ್ಮ ಒಂದು ಸ್ಟಡೀಸ್ ಬಗ್ಗೆ ಅಥವಾ ನಿಮ್ಮ ಒಂದು ಹೊಸ ಶಾಲೆಯ ಎಕ್ಸ್ಪೀರಿಯನ್ಸ್ನ ಬಗ್ಗೆ ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಪೇರೆಂಟ್ಸಿಗೆ ನೀವು ಒಂದು ಪತ್ರವನ್ನು ಬರೀರಿ ಅಂತ ತೊಗೊಂಡು ಬಂದಿರೋಂಥ ಒಂದು ಕ್ವೆಶ್ಚನ್ ಆಗಿರುತ್ತೆ. ಸೊ ನೀವು ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಕನ್ನಡದಲ್ಲಾದರೆ ಇಲ್ಲಿ ಶ್ರೀ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ, ಹೌದಲ್ಲ? ಸೊ ಇಲ್ಲಿ ನಿಮ್ಮ ಹೆಸರು ಹಾಕಬೇಕು. ಇಲ್ಲಿ ರೋಸ್ ಗಾರ್ಡನ್ ರೋಡ್, ಮೈಸೂರು. ಸೊ ನೀವು ಯಾವಾಗ ಯಾವ ಡೇಟಲ್ಲಿ ಬರಿತಾ ಇದ್ದೀರಿ ಅದನ್ನು ಹಾಕಬೇಕಾಗುತ್ತೆ. ಡಿಯರ್ ಮಾಮ್, ಡ್ಯಾಡ್ ಆ್ಯಂಡ್ ನಿಮ್ಮ, ಅಂದರೆ ನಾನು ಸುಮ್ಮನೆ ಎಕ್ಸಾಂಪಲ್ ಆಗಿ ಒಂದು ನೇಮ್ನ ಇಟ್ಕೊಂಡಿದ್ದೀನಿ. ಡಿಯರ್ ಮಾಮ್, ಡ್ಯಾಡ್ ಆ್ಯಂಡ್ ರಿಯಾ, ಅಂದರೆ ನಿಮ್ಮ ಸಿಸ್ಟರ್ಸು ಅಥವಾ ನಿಮ್ಮ ಸಿಬ್ಲಿಂಗ್ಸು, ಬ್ರದರ್ ಯಾರಾದರೂ ಇದ್ದರೆ, ಅಥವಾ ನಿಮ್ಮ ಗ್ರ್ಯಾಂಡ್ ಫಾದರ್ ಅವರ ಹೆಸರನ್ನ ನೀವು ಮೆನ್ಷನ್ ಮಾಡ್ಬೋದು. ಐ ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ವೆಲ್. ಐ ಆಮ್ ಫೈನ್ ಹಿಯರ್ ಆ್ಯಂಡ್ ವಾಂಟೆಡ್ ಟು ಶೇರ್ ಹೌ ಥಿಂಗ್ಸ್ ಆರ್ ಗೋಯಿಂಗ್ ಅಟ್ ಮೈ ನ್ಯೂ ಸ್ಕೂಲ್. ಇಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ, ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಹೊಸ ಶಾಲೆಯಲ್ಲಿ ಆಗ್ತಾ ಇರ್ತಕ್ಕಂತಹ ಕೆಲವು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ಲೆಟರ್ನ ಬರಿತಾ ಇದ್ದೀನಿ. ಓಕೆ, ಮೈ ನ್ಯೂ ಸ್ಕೂಲ್ ಈಸ್ ಬ್ಯೂಟಿಫುಲ್ ಆ್ಯಂಡ್ ಹ್ಯಾಸ್ ಎ ಲಾರ್ಜ್ ಲೈಬ್ರರಿ, ಮಾಡರ್ನ್ ಕ್ಲಾಸ್ ರೂಮ್ಸ್ ಆ್ಯಂಡ್ ಸ್ಪೇಷಿಯಸ್ ಪ್ಲೇ ಗ್ರೌಂಡ್. ಅಂದರೆ ನನ್ನ ಹೊಸ ಶಾಲೆ ತುಂಬ ಚೆನ್ನಾಗಿದೆ. ಲಾರ್ಜ್ ಅಂದರೆ ದೊಡ್ಡ ಲೈಬ್ರರಿ ಇದೆ, ಗ್ರಂಥಾಲಯ ಇದೆ, ಮಾಡರ್ನ್ ಕ್ಲಾಸ್ ರೂಮ್ಸ್ ಇದ್ದಾವೆ, ಆ್ಯಂಡ್ ಸ್ಪೇಷಿಯಸ್ ಪ್ಲೇ ಗ್ರೌಂಡ್, ಆಟದ ಮೈದಾನವೂ ಕೂಡ ಬಹಳ ಸ್ಪೇಷಿಯಸ್ ಆಗಿದೆ ಅಂತ. ಓಕೆ, ದ ಟೀಚರ್ಸ್ ಆರ್ ಕೈಂಡ್ ಆ್ಯಂಡ್ ಎಕ್ಸ್ಪ್ಲೇನ್ ಎವ್ರಿ ಲೆಸನ್ ಕ್ಲಿಯರ್ಲಿ. ಅಂದರೆ ಎಲ್ಲ ಟೀಚರ್ಸ್, ಶಿಕ್ಷಕರು ಕೂಡ ತುಂಬ ಕೈಂಡ್ ಆಗಿದ್ದಾರೆ. ಹಾಗೆಯೇ ಎಲ್ಲ ಲೆಸನ್ಸ್ಗಳನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ತುಂಬ ನೀಟಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಐ ಹ್ಯಾವ್ ಮೇಡ್ ಮೆನಿ ನ್ಯೂ ಫ್ರೆಂಡ್ಸ್, ನಾನು ಹೊಸ ಫ್ರೆಂಡ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ವಿ ಸ್ಟಡಿ ಆ್ಯಂಡ್ ಪ್ಲೇ ಟುಗೆದರ್ ಡ್ಯೂರಿಂಗ್ ಬ್ರೇಕ್ಸ್, ನಾವು ಇನ್ನು ಬ್ರೇಕ್ ಟೈಮಲ್ಲಿ ಒಟ್ಟಿಗೆ ಆಟ ಆಡ್ತೀವಿ, ಒಟ್ಟಿಗೆ ಓದ್ಕೋತೀವಿ ಅಂತ. ಐ ಎಂಜಾಯ್ ಅಟೆಂಡಿಂಗ್ ಮೈ ಕ್ಲಾಸ್ ಎವ್ರಿ ಡೇ, ನಾನು ಕ್ಲಾಸ್ನ ಅಟೆಂಡ್ ಮಾಡೋದಕ್ಕೆ ಪ್ರತಿದಿನವೂ ಕೂಡ ಫುಲ್ ಎಂಜಾಯ್ ಮಾಡ್ತೀನಿ. ಎಸ್ಪೆಷಲಿ ಸೈನ್ಸ್ ಆ್ಯಂಡ್ ಇಂಗ್ಲೀಷ್, ಅದರಲ್ಲೂ ಕೂಡ ಸೈನ್ಸ್ ಕ್ಲಾಸಸ್ ಆ್ಯಂಡ್ ಇಂಗ್ಲೀಷ್ ಕ್ಲಾಸ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಐ ಆಲ್ಸೋ ಜಾಯಿಂಡ್ ದ ಸ್ಕೂಲ್ಸ್ ಮ್ಯೂಸಿಕ್ ಕ್ಲಬ್ ವೇರ್ ಐ ಆಮ್ ಲರ್ನಿಂಗ್ ಟು ಪ್ಲೇ ದ ಕೀಬೋರ್ಡ್. ಅಂದರೆ ನಾನು ಸ್ಕೂಲ್ನಲ್ಲಿ ಮ್ಯೂಸಿಕ್ ಕ್ಲಬ್ಗೂ ಕೂಡ ಜಾಯ್ನ್ ಆಗಿದ್ದೀನಿ. ಇಟ್ ಹ್ಯಾಸ್ ಬೀನ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸೋ ಫಾರ್. ಇದು ನನಗೆ ತುಂಬ ಅದ್ಭುತವಾಗಿರ್ತಕ್ಕಂತಹ ಒಂದು ಅನುಭವ, ಎಕ್ಸ್ಪೀರಿಯನ್ಸ್. ಸೊ ಇದಿಷ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅಥವಾ ನಿಮ್ಮ ಅನುಭವ ಏನಿದೆ, ನಿಮ್ಮ ಅಭಿಪ್ರಾಯ ಏನಿದೆ, ಅದೆಲ್ಲವನ್ನು ಕೂಡ ಬಾಡಿ ಆಫ್ ದ ಲೆಟರಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಬರೆದಾದ್ಮೇಲೆ, ಓಕೆ, ಪ್ಲೀಸ್ ಡು ನಾಟ್ ವರಿ ಅಬೌಟ್ ಮೀ, ಐ ಆಮ್ ಟೇಕಿಂಗ್ ಗುಡ್ ಕೇರ್ ಆಫ್ ಮೈ ಹೆಲ್ತ್ ಆ್ಯಂಡ್ ಸ್ಟಡಿಂಗ್ ರೆಗ್ಯುಲರ್ಲಿ. ನನ್ನ ಬಗ್ಗೆ ನೀವು ಯಾವುದೇ ಯೋಚನೆ ಮಾಡಬೇಡಿ, ನನ್ನ ಸ್ಟಡೀಸ್ ಮತ್ತು ನನ್ನ ಹೆಲ್ತ್ ಬಗ್ಗೆ ನಾನು ಕೇರ್ ಮಾಡ್ತಾ ಇದ್ದೀನಿ. ಐ ಮಿಸ್ ಆಲ್ ಆಫ್ ಯು ವೆರಿ ಮಚ್ ಆ್ಯಂಡ್ ಲುಕ್ ಫಾರ್ವರ್ಡ್ ಟು ಮೀಟಿಂಗ್ ಯು ಡ್ಯೂರಿಂಗ್ ದ ಹಾಲಿಡೇಸ್. ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಹಾಲಿಡೇಸ್ನಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡೋದಕ್ಕೆ ಮುಂದೆ ನೋಡ್ತಾ ಇದ್ದೀನಿ. ಗಿವ್ ಮೈ ಲವ್ ಟು ಗ್ರ್ಯಾಂಡ್ ಮಾ ಆ್ಯಂಡ್ ಗ್ರ್ಯಾಂಡ್ ಪಾ. ಐ ಹೋಪ್ ಟು ಹಿಯರ್ ಫ್ರಮ್ ಯು ಸೂನ್. ನನ್ನ ಪ್ರೀತಿಯನ್ನು ಅಜ್ಜ ಅಜ್ಜಿಗೆ ನನ್ನ ಪ್ರೀತಿಯನ್ನು ತಿಳಿಸ್ತೆ ಅಂತ ಹೇಳಿ ಅಂತ. ಹಾಗೆಯೇ ವಿತ್ ಲವ್ ನಿಮ್ಮ ಒಂದು ಹೆಸರು, ಆಯಿತಾ? ಇಷ್ಟೇ. ಇಲ್ಲಿ ಏನು ನಿಮ್ಮ ವಿಶ್ವಾಸಾರ್ಹ, ಯು ಆರ್ ಫೇತ್ಫುಲ್, ನಿಮ್ಮ ನಂಬುಗೆಯ, ವಿಧೇಯ, ಇದೆಲ್ಲ ಬರೀಬೇಕಾಗಿಲ್ಲ. ನಿಮ್ಮ ಪ್ರೀತಿ ಅಂತ ಬರೆದ್ರೆ ಸಾಕಾಗುತ್ತೆ. ಇದಿಷ್ಟು ಏನು ನಿಮ್ಮ ಒಂದು ಪರ್ಸ್ನಲ್ ಲೆಟರ್ ಆಗಿರುತ್ತೆ, ಖಾಸಗಿ ಪತ್ರ. ಇಷ್ಟೇ ಬರೀಬೇಕಾಗಿರೋದು, ಆಯಿತಾ? ಯಾರಿಂದ ಬರಿತಾ ಇದ್ದೀರಾ? ನಿಮ್ಮ ಒಂದು ಪ್ರೀತಿಯ ತಂದೆ ತಾಯಿಗೆ ಅಥವಾ ಅಕ್ಕ ತಂಗಿಗೆ ಅಂತ ಬರೆದ್ಬಿಟ್ಟು ಡೈರೆಕ್ಟಾಗಿ ನೀವು ಏನು ವಿಷಯಕ್ಕೆ ಬರ್ತೀರಾ. ಅದಾದಮೇಲೆ ಏನು ವಿತ್ ಲವ್ ಅಂತ ಅಂದ್ಬಿಟ್ಟು ನಿಮ್ಮ ಹೆಸರನ್ನು ಹಾಕ್ತೀರಾ. ಸೊ ಮುಗ್ದೋಯ್ತು ಇಲ್ಲಿಗೆ ಏನು ಪರ್ಸ್ನಲ್ ಲೆಟರ್. ಸೊ ಇದೇ ಪರ್ಸ್ನಲ್ ಲೆಟರ್ ಮತ್ತು ಅಫಿಷಿಯಲ್ ಲೆಟರ್ಗೆ ಇರ್ತಕ್ಕಂತಹ ಒಂದು ಡಿಫ್ರೆನ್ಸ್ ಆಗಿರುತ್ತೆ. ಓಕೆ, ಸೊ ಇದೇ ಥರ ಒಂದು 2-3 ಲೆಟರ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಲೆಟರ್ ರೈಟಿಂಗ್ ತುಂಬ ಈಸಿ ಆಗುತ್ತೆ, ಆಯಿತಾ? ಸೊ ಇವಾಗ ಎಸ್ಸೆ ರೈಟಿಂಗ್ಸ್ ಅಂದರೆ
ಪ್ರಬಂಧಗಳು ಅಂತ ಬಂದಾಗ ಸ್ಟೆಪ್ ಬೈ ಸ್ಟೆಪ್ ನಾವು ಹೆಂಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಯಾವ ಥರ ಅದನ್ನು ವಿವರಣಾತ್ಮಕವಾಗಿ ಬರಿತಾ ಹೋಗೋದು, ಯಾವ ರೀತಿ ಸ್ಟೆಪ್ ಮೇಂಟೈನ್ ಮಾಡೋದು ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ ನಾನು ತೊಗೊಂಡಿರುವಂತಹ ಟಾಪಿಕ್ಸ್ ಬಂದುಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ, ಹಾಗೆಯೇ ಕೊರೋನಾ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಲೈಫ್. ಕೋವಿಡ್ ಟೈಮಲ್ಲಿ ನಮಗೆ ಯಾವ ರೀತಿಯಾದಂತಹ ಒಂದು ಅದರ ಪರಿಣಾಮಗಳು ಏನೇನಾಯಿತು, ಏನೇನೆಲ್ಲ ಫೇಸ್ ಮಾಡಿದ್ವಿ, ಅದೆಲ್ಲವನ್ನು ಕೂಡ ನಾವು ಇವಾಗ ನೀಟಾಗಿ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ನಾವು ಏನು ಮಾಡಬೇಕು, ಫಸ್ಟ್ ಇವಾಗ ಒಂದು ಟಾಪಿಕ್ ಕೊಟ್ಟಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅದರ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು, ಇಂಟ್ರೊಡಕ್ಷನ್. ಸೊ ಇಲ್ಲಿ ಇಂಟ್ರೊಡಕ್ಷನ್ ಯಾವ ರೀತಿ ಇರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆಫರ್ಸ್ ಟು ದ ಎಬಿಲಿಟಿ ಆಫ್ ಮಷೀನ್ಸ್ ಆ್ಯಂಡ್ ಕಂಪ್ಯೂಟರ್ಸ್ ಟು ಪರ್ಫಾರ್ಮ್ ಟಾಸ್ಕ್ಸ್ ದಟ್ ಯೂಶಲಿ ರಿಕ್ವೈರ್ಸ್ ಹ್ಯೂಮನ್ ಇಂಟೆಲಿಜೆನ್ಸ್. ಅಂದರೆ ಕೃತಕ ಬುದ್ಧಿಮತ್ತೆ ಅಂತಂದರೆ ಸಾಮಾನ್ಯವಾಗಿ ಮಾನವನ ಬುದ್ಧಿಶಕ್ತಿಯಿಂದ ನಡೀತಕ್ಕಂತಹ ಕಾರ್ಯಗಳನ್ನು ಯಂತ್ರಗಳು ಮತ್ತು ಕಂಪ್ಯೂಟರ್ಗಳು ನಿರ್ವಹಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಇದೆ ಅಂತ. ಆಯಿತಾ? It is one of the fastest growing technologies and has become an essential part of modern life. ಅಂದರೆ ಇದು ಇವತ್ತಿನ ಒಂದು ಯುಗದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂತಹ ತಂತ್ರಜ್ಞಾನಗಳಲ್ಲಿ ಒಂದಾಗಿದ್ದು ಆಧುನಿಕ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇಷ್ಟ ಆಯಿತು. ಓಕೆ, ಆ್ಯಂಡ್ ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮೀನಿಂಗ್ನ ನಾವು ನೋಡ್ಕೋಬೇಕಾಗತ್ತೆ. ಮೀನಿಂಗ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಅದರ ಒಂದು ಅರ್ಥ ಏನು? AI enables machines to learn from experience, solve problems, make decisions and understand human language. ಅಂದರೆ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಂತ್ರಗಳಿಗೆ ಅನುಭವದಿಂದ ಕಲಿಯೋದಕ್ಕೆ, ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ, ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ, ಹಾಗೆ ಮಾನವನ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ನೆರವಾಗುತ್ತೆ. ಓಕೆ, ಇದಕ್ಕೆ ಎಕ್ಸಾಂಪಲ್ಸ್ ಅಂತ ಬಂದಾಗ ಚಾಟ್ GPT ಆಗಿರ್ಬೋದು, ಜೆಮಿನಿ AI ಆಗಿರ್ಬೋದು, ಹಾಗೆಯೇ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಆಗಿರ್ಬೋದು, ಆ್ಯಂಡ್ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ಸ್ ಆಗಿರ್ಬೋದು, ಅಂದರೆ ಮುಖ ಗುರುತಿಸ್ತಕ್ಕಂತಹ ಒಂದು ತಂತ್ರಜ್ಞಾನಗಳು, ಆಮೇಲೆ ಸ್ವಯಂ ಚಾಲಿತ ವಾಹನಗಳು, ಇದರ ಒಂದು ಎಕ್ಸಾಂಪಲ್ಸ್ ಆಗಿ ನಾವು ಕೊಡ್ಬೋದು. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಡ್ವಾಂಟೇಜಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಪ್ರಯೋಜನಗಳು. ಸೊ ಇಂಪ್ರೂವ್ಸ್ ಎಫಿಷಿಯನ್ಸ್ ಆ್ಯಂಡ್ ಅಕ್ಯೂರಸಿ, ಅಂದರೆ ಕಾರ್ಯಕ್ಷಮತೆ ಮತ್ತು ನಿಖರತೆಯನ್ನು ಇದು ಹೆಚ್ಚು ಮಾಡುತ್ತೆ. ಸೆಕೆಂಡ್ ಒನ್, ಸಪೋರ್ಟ್ಸ್ ಡಾಕ್ಟರ್ಸ್ ಇನ್ ಡಿಸೀಸ್ ಡಯಾಗ್ನೋಸಿಸ್, ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ರೋಗಗಳ ಪತ್ತೆ ಮತ್ತು ಚಿಕಿತ್ಸೆಗೆ ಇದು ಸಹಾಯವನ್ನು ಮಾಡುವಂಥದ್ದು. ಆ್ಯಂಡ್ ಮೂರನೇದು, ಎನ್ಹ್ಯಾನ್ಸ್ ಪರ್ಸನಲೈಸ್ಡ್ ಲರ್ನಿಂಗ್ ಇನ್ ಎಜುಕೇಷನ್, ಶಿಕ್ಷಣ ಕ್ಷೇತ್ರದಲ್ಲಿ ವೈಯಕ್ತಿಕ ಕಲಿಕೆಗೂ ಕೂಡ ಇದು ಉತ್ತೇಜನವನ್ನು ನೀಡ್ತಾ ಹೋಗುತ್ತೆ. ಆ್ಯಂಡ್ ಫೋರ್ತ್ ಒನ್, ಇನ್ಕ್ರೀಸಸ್ ಪ್ರೊಡಕ್ಟಿವಿಟಿ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸ್, ಕೃಷಿ ಹಾಗೆ ಕೈಗಾರಿಕೆಗಳಲ್ಲಿ ಉತ್ಪಾದಕತೆಯನ್ನು ಹೆಚ್ಚು ಮಾಡುತ್ತೆ. ಸೇವ್ಸ್ ಟೈಮ್ಸ್ ಬೈ ಆಟೋಮೇಟಿಂಗ್ ರಿಪಿಟೇಟಿವ್ ಟಾಸ್ಕ್ಸ್, ಅಂದರೆ ಪುನರಾವರ್ತಿತ ಕಾರ್ಯಗಳನ್ನು ಸ್ವಯಂಚಾಲಿತಗೊಳಿಸುವ ಮುಖಾಂತರ ಸಮಯವನ್ನು ಉಳಿಸುತ್ತೆ. ಇದಿಷ್ಟು ಇನ್ನೂ ಬಹಳಷ್ಟು ಪ್ರಯೋಜನಗಳಿದ್ದಾವೆ. ನೀವು ಅದನ್ನು ನಿಮಗೆ ಏನು ಅನಿಸುತ್ತೆ ಅದರ ಒಂದು ಪ್ರಯೋಜನಗಳು ಅದನ್ನು ಬರೀತಾ ಹೋಗಿ. ಓಕೆ, ಇಲ್ಲಿ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್, ಏನೇನೆಲ್ಲ ಅನಾನುಕೂಲತೆಗಳಿದ್ದಾವೆ. ಮೇ ರೆಡ್ಯೂಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಅಂದರೆ ಕೆಲವು ಉದ್ಯೋಗಾವಕಾಶಗಳನ್ನ ಕಡಿಮೆ ಮಾಡ್ತಕ್ಕಂತಹ ಚಾನ್ಸಸ್ ಇದೆ. ರೇಸಸ್ ಕನ್ಸರ್ನ್ಸ್ ಅಬೌಟ್ ಪ್ರೈವಸಿ ಆ್ಯಂಡ್ ಡೇಟಾ ಸೆಕ್ಯೂರಿಟಿ, ವೈಯಕ್ತಿಕ ಮಾಹಿತಿಯ ಗೌಪ್ಯತೆ ಮತ್ತು ದತ್ತಾಂಶ ಸುರಕ್ಷತೆಗೆ ಸವಾಲು ಉಂಟಾಗಬಹುದು ಅನ್ನೋದು. ಆ್ಯಂಡ್ ಕ್ಯಾನ್ ಬಿ ಮಿಸ್ಯೂಸ್ಡ್ ಇಫ್ ನಾಟ್ ರೆಗ್ಯುಲೇಟೆಡ್ ಪ್ರಾಪರ್ಲಿ, ದುರುಪಯೋಗವಾಗ್ತಕ್ಕಂತಹ ಒಂದು ಅಪಾಯವಿದೆ. ಆ್ಯಂಡ್ ಎಕ್ಸೆಸ್ ಡಿಪೆಂಡೆನ್ಸ್ ಆನ್ ಟೆಕ್ನಾಲಜಿ ಮೇ ರಿಡ್ಯೂಸ್ ಹ್ಯೂಮನ್ ಕ್ರಿಯೇಟಿವಿಟಿ, ಅಂದರೆ ತಂತ್ರಜ್ಞಾನದ ಮೇಲಿನ ಅತಿಯಾದ ಅವಲಂಬನೆ, ನಾವು ಜಾಸ್ತಿ ಟೆಕ್ನಾಲಜೀಸ್ ಮೇಲೆ ಡಿಪೆಂಡ್ ಆದಾಗ ಮಾನವನ ಒಂದು ಸೃಜನಶೀಲತೆಯನ್ನು ಇದು ಕುಗ್ಗಿಸಬಹುದು ಅಂತಕ್ಕಂಥದ್ದು. ಸೊ ಇದಿಷ್ಟಾಯಿತು. ಅದನ್ನೇ ಹಂಗಂದರೆ ಏನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಆಮೇಲೆ ಅದರ ಒಂದು ಅನುಕೂಲ ಅನಾನುಕೂಲ, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸು, ಅದಾದಮೇಲೆ ಕನ್ಕ್ಲೂಷನಿಗೆ ಬರ್ತೀವಿ, ಅಂದರೆ ಉಪಸಂಹಾರ. ಸೊ ಕನ್ಕ್ಲೂಷನ್ ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಅ ಪವರ್ಫುಲ್ ಟೂಲ್ ದ್ಯಾಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ಮೆನಿ ಸೆಕ್ಟರ್ಸ್, ಅಂದರೆ ಕೃತಕ ಬುದ್ಧಿಮತ್ತೆ ಸಮಾಜದ ಅಭಿವೃದ್ಧಿಗೆ ಮಹತ್ತರವಾದಂತಹ ಕೊಡುಗೆ ನೀಡುವಂತಹ ಒಂದು ಶಕ್ತಿಶಾಲಿ ತಂತ್ರಜ್ಞಾನವಾಗಿದೆ. ಇಟ್ ಶುಡ್ ಬಿ ಯೂಸ್ಡ್ ರೆಸ್ಪಾನ್ಸಿಬಲಿ ವಿತ್ ಎಥಿಕಲ್ ಗೈಡ್ಲೈನ್ಸ್, ಅಂದರೆ ಅದನ್ನು ನಾವು ನೈತಿಕತೆ ಮತ್ತು ಜವಾಬ್ದಾರಿಯೊಂದಿಗೆ ಬಳಸಿದಾಗ ಮಾತ್ರ ಅದರ ಸಂಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಫ್ ಯೂಸ್ಡ್ ವೈಸ್ಲಿ, AI ಕ್ಯಾನ್ ಕಾಂಟ್ರಿಬ್ಯೂಟ್ ಸಿಗ್ನಿಫಿಕೆಂಟ್ಲಿ ಟು ದ ಡೆವಲಪ್ಮೆಂಟ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ಸೊಸೈಟಿ. ಸೂಕ್ತ ರೀತಿಯಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸ್ತಾ ಹೋದರೆ ಮಾನವ ಕುಲದ ಅಭಿವೃದ್ಧಿಗೆ ಇದು ಮಹತ್ವದ ಒಂದು ಸಾಧನವಾಗಲಿದೆ. ಸೊ ಈ ರೀತಿ ಒಂದು ಟಾಪಿಕ್ ಕೊಟ್ಟಾಗ ನಾವು ಅದರಿಂದ ಏನು ಪ್ರಯೋಜನ ಆಗುತ್ತೆ, ದುಷ್ಪರಿಣಾಮಗಳು ಏನೇನಾಗುತ್ತೆ, ಸೊ ಕೊನೆಯದಾಗಿ ಕನ್ಕ್ಲೂಡ್ ನಾವು ಹೆಂಗೆ ಮಾಡೋದು,
ಇದೆಲ್ಲವನ್ನು ಕೂಡ ನಾವು ಕಲ್ತಿರ್ಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಕೊರೋನಾ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಲೈಫ್. ಅಂದರೆ ಕೋವಿಡ್-19 ಕೊರೋನಾ ಮತ್ತು ಮಾನವ ಜೀವನದ ಮೇಲೆ ಅದರ ಒಂದು ಪರಿಣಾಮ ಹೆಂಗಿತ್ತು ಅನ್ನೋದು. ಓಕೆ, ಸೊ ಇಲ್ಲಿ ಇಂಟ್ರಡಕ್ಷನ್ ನೋಡಿ, ಇಲ್ಲಿ ದ ಕೋವಿಡ್-19 ಪ್ಯಾಂಡಮಿಕ್ ವಾಸ್ ಒನ್ ಆಫ್ ದ ಮೋಸ್ಟ್ ಸೀರಿಯಸ್ ಗ್ಲೋಬಲ್ ಹೆಲ್ತ್ ಕ್ರೈಸಿಸ್ ಇನ್ ಮಾಡರ್ನ್ ಹಿಸ್ಟ್ರಿ. ಅಂದರೆ ಈ ಒಂದು ಕೊರೋನಾ ಮಹಾಮಾರಿ ಇತ್ತೀಚಿನ ಒಂದು ಇತಿಹಾಸದಲ್ಲೇ ವಿಶ್ವವನ್ನು ತಲ್ಲಣಗೊಳಿಸಿದ ಅತ್ಯಂತ ಗಂಭೀರ ಆರೋಗ್ಯ ಸಂಕಟವಾಗಿರುತ್ತೆ. ಓಕೆ, ಸೊ ಇಟ್ ಅಫೆಕ್ಟೆಡ್ every aspect of human life including health, education, the economy and social relationships. ಅಂದರೆ ಇದು ಆರೋಗ್ಯ, ಶಿಕ್ಷಣ, ಆರ್ಥಿಕತೆ ಹಾಗೆ ಸಾಮಾಜಿಕ ಜೀವನ ಸೇರಿದ ಹಾಗೆ ಮಾನವನ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ಆಳವಾಗಿರ್ತಕ್ಕಂತಹ ಒಂದು ಪರಿಣಾಮವನ್ನು ಬೀರ್ತು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕಾಸಸ್ ಆ್ಯಂಡ್ ಸ್ಪ್ರೆಡ್, ಅಂದರೆ ಕೊರೋನಾ ಹರಡುವಿಕೆ ಮತ್ತು ಅದಕ್ಕೆ ಏನು ಕಾರಣ ಆಯಿತು ಅದನ್ನು ಬರೀರಿ. ಕೊರೋನಾ ವೈರಸ್ ಸ್ಪ್ರೆಡ್ ರ್ಯಾಪಿಡ್ಲಿ ಫ್ರಮ್ ಪರ್ಸನ್ ಟು ಪರ್ಸನ್ ಥ್ರೂ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್. ಅಂದರೆ ಕೊರೋನಾ ವೈರಸ್ ಸೋಂಕಿತ ವ್ಯಕ್ತಿಯಿಂದ ಮತ್ತೊಬ್ಬರಿಗೆ ಉಸಿರಾಟದ ಹನಿಗಳ ಮುಖಾಂತರ ಬಹಳ ಫಾಸ್ಟಾಗಿ ಇದು ಹರಡ್ತಾ ಹೋಯಿತು. ಸೊ ಗವರ್ಮೆಂಟ್ಸ್ ಇಂಪ್ಲಿಮೆಂಟೆಡ್ ಲಾಕ್ಡೌನ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಮ್ಯಾಂಡೇಟ್ಸ್ ಆ್ಯಂಡ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ಟು ಕಂಟ್ರೋಲ್ ಇಟ್ ಸ್ಪ್ರೆಡ್. ಸೊ ಸರ್ಕಾರ ಏನು ಮಾಡ್ತು, ಲಾಕ್ಡೌನ್ ಮಾಡ್ತು, ಸಾಮಾಜಿಕ ಅಂತರ ಕಾಯ್ಕೊಳ್ಳಿ ಅಂತ ಹೇಳ್ತು, ಮಾಸ್ಕ್ನ ಕಂಪಲ್ಸರಿ ಮಾಡ್ತು, ಮತ್ತು ಲಸಿಕೆ ಅಭಿಯಾನಗಳಂತಹ ಕಾರ್ಯಕ್ರಮವನ್ನು ಕೈಗೊಂಡ್ವು. ಆ್ಯಂಡ್ ಇದು ಮಾನವನ ಜೀವನದ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಯಿತು, ಹೆಲ್ತ್ ಅಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಲಕ್ಷಾಂತರ ಜನರು ಸೋಂಕಿಗೊಳಗಾಗ್ತಾರೆ, ಮಿಲಿಯನ್ಸ್ ಆಫ್ ಪೀಪಲ್ ವರ್ ಇನ್ಫೆಕ್ಟೆಡ್. ಆ್ಯಂಡ್ ಆಮೇಲೆ ಬಹಳಷ್ಟು ಜನ ಪ್ರಾಣವನ್ನು ಕಳ್ಕೊತಾರೆ, ಮೆನಿ ಲೈವ್ಸ್ ವರ್ ಲಾಸ್ಟ್. ಆಮೇಲೆ ಹೆಲ್ತ್ ಕೇರ್ ಸಿಸ್ಟಮ್ ಫೇಸ್ಡ್ ಇಮ್ಮೆನ್ಸ್ ಪ್ರೆಷರ್, ಅಂದರೆ ಆರೋಗ್ಯ ವ್ಯವಸ್ಥೆ ಮೇಲೆ ಭಾರಿ ಒತ್ತಡವನ್ನು ಉಂಟು ಮಾಡುತ್ತೆ. ಆಮೇಲೆ ಎಜುಕೇಷನ್ ಅಂತ ಬಂದಾಗ ಬಹಳಷ್ಟು ಶಾಲೆಗಳು ಮುಚ್ಚಲ್ಪಡ್ತವೆ ಒಂದಷ್ಟು ನಿರ್ದಿಷ್ಟ ದಿನಗಳ ತನಕ. ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ವರ್ ಕ್ಲೋಸ್ಡ್. ಆಮೇಲೆ ಆನ್ಲೈನ್ ಎಜುಕೇಷನ್ಗೆ ಅದೊಂದು ಮೆಥಡ್ ಆಗಿ ಯೂಸ್ ಮಾಡ್ತಾರೆ. ಆನ್ಲೈನ್ ಎಜುಕೇಷನ್ ಬಿಕೇಮ್ ದ ಪ್ರೈಮರಿ ಮೋಡ್ ಆಫ್ ಲರ್ನಿಂಗ್. ಆನ್ಲೈನ್ ಎಜುಕೇಷನ್ ಸಿಸ್ಟಮ್ ಬರುತ್ತೆ. ಇನ್ನು ಆರ್ಥಿಕ ಕ್ಷೇತ್ರ, ಎಕನಾಮಿ ಅಂತ ಬಂದಾಗ ಅನೇಕ ಉದ್ಯಮಗಳು ನಷ್ಟವನ್ನು ಅನುಭವಿಸಿದ್ವು. ಲೈಕ್ ಬಿಸ್ನೆಸಸ್ ಸಫರ್ಡ್ ಹೆವಿ ಲಾಸಸ್ ಅಲ್ವಾ. ಇನ್ನು ಕೆಲವರು ಉದ್ಯೋಗವನ್ನೇ ಕಳ್ಕೊಂಡ್ರು. ಮೆನಿ ಪೀಪಲ್ ಲಾಸ್ಟ್ ದೇರ್ ಜಾಬ್ಸ್. ಇನ್ನು ಡಿಜಿಟಲ್ ವ್ಯವಹಾರಗಳು ಮತ್ತು ವರ್ಕ್ ಫ್ರಮ್ ಹೋಮ್, ಮನೆಯಿಂದ ಕೆಲಸ ಮಾಡ್ತಕ್ಕಂತಹ ಪದ್ಧತಿ ಹೆಚ್ಚಾಯಿತು. ಡಿಜಿಟಲ್ ಬಿಸ್ನೆಸಸ್ ಆ್ಯಂಡ್ ರಿಮೋಟ್ ವರ್ಕ್ ಇನ್ಕ್ರೀಸ್ಡ್. ಆ್ಯಂಡ್ ಸೋಷಿಯಲ್ ಲೈಫ್ ಅಂತ ಬಂದಾಗ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ನಿರ್ಬಂಧವನ್ನು ವಿಧಿಸಿದ್ರು. ಸೋಷಿಯಲ್ ಗ್ಯಾದರಿಂಗ್ಸ್ ವರ್ ರಿಸ್ಟ್ರಿಕ್ಟೆಡ್. ಆಮೇಲೆ ಕುಟುಂಬದ ಸದಸ್ಯರ ಜೊತೆಗೆ ಹೆಚ್ಚಿನ ಸಮಯ ಕಳೀತಕ್ಕಂತಹ ಅವಕಾಶ ನಮಗೆ ಸಿಕ್ತು, ಹೌದಾ. ಫ್ಯಾಮಿಲಿ ಸ್ಪೆಂಡ್ ಮೋರ್ ಟೈಮ್ ಟುಗೆದರ್. ಯಾವುದೇ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ಆಮೇಲೆ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಸೊ ನಾವು ಮನೇಲೇ ಟೈಮ್ನ ಸ್ಪೆಂಡ್ ಮಾಡಬೇಕಿತ್ತು. ಆ್ಯಂಡ್ ವೈಯಕ್ತಿಕ ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯದ ಬಗ್ಗೆ ಜಾಗೃತಿ ಹೆಚ್ಚಾಯಿತು. ಗ್ರೇಟರ್ ಅವೇರ್ನೆಸ್ ಆಫ್ ಹೈಜೀನ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ ಡೆವಲಪ್ಮೆಂಟ್. ಸೊ ಸಾಮಾಜಿಕ ಜೀವನದ ಮೇಲೆ ಈ ರೀತಿ. ಇನ್ನು ಈ ಕೋವಿಡ್-19 ಇಂದ ನಾವು ಕಲಿತಂತಹ ಪಾಠಗಳೇನು ಹಾಗಾದ್ರೆ, ಲೆಸನ್ಸ್ ಲರ್ನ್ಡ್, ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಹೈಜೀನ್, ಆರೋಗ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ನಾವು ಕಲ್ತ್ಕೊಂಡ್ವಿ. ಆ್ಯಂಡ್ ಸೆಕೆಂಡ್, ಬಲಿಷ್ಠ ಆರೋಗ್ಯ ವ್ಯವಸ್ಥೆಯ ಅಗತ್ಯತೆ ಇತ್ತು. ಅಂದರೆ ನೀಡ್ ಫಾರ್ ಸ್ಟ್ರಾಂಗ್ ಹೆಲ್ತ್ ಕೇರ್ ಸಿಸ್ಟಮ್ಸ್. ಆ್ಯಂಡ್ ವೈಜ್ಞಾನಿಕ ಸಂಶೋಧನೆ ಮತ್ತು ಲಸಿಕೆಯ ಒಂದು ಇಂಪಾರ್ಟೆನ್ಸ್, ವ್ಯಾಲ್ಯೂ ಆಫ್ ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ವ್ಯಾಕ್ಸಿನೇಷನ್. ಆ್ಯಂಡ್ ಫೋರ್ತ್ ಒನ್ ಬಂದುಬಿಟ್ಟು ಇಂಪಾರ್ಟೆನ್ಸ್ ಆಫ್ ಗ್ಲೋಬಲ್ ಕೋಆಪರೇಷನ್ ಡ್ಯೂರಿಂಗ್ ಕ್ರೈಸಿಸ್. ಅಂದರೆ ಜಾಗತಿಕ ಏನಂತಾರೆ ಸಹಕಾರ ಮತ್ತು ಮಾನವೀಯತೆಯ ಒಂದು ಇಂಪಾರ್ಟೆನ್ಸನ್ನು ನಾವು ಕಲ್ತ್ಕೊಂಡ್ವಿ ಅಂತ. ಇನ್ನು ಇಷ್ಟೆಲ್ಲ ಆದಮೇಲೆ ಕನ್ಕ್ಲೂಡ್ ಯಾವ ರೀತಿ ಮಾಡ್ತೀರಾ? ಸೊ ದ ಕೋವಿಡ್-19 ಪ್ಯಾಂಡಮಿಕ್ ಬ್ರಾಟ್ ಅನ್ಪ್ರೆಸಿಡೆಂಟೆಡ್ ಚಾಲೆಂಜಸ್ ಬಟ್ ಆಲ್ಸೋ ಥಾಟ್ ಹ್ಯುಮ್ಯಾನಿಟಿ ವ್ಯಾಲ್ಯೂಯಬಲ್ ಲೆಸನ್ಸ್ ಅಬೌಟ್ ರೆಸಿಲಿಯನ್ಸ್, ಪ್ರಿಪೇರ್ಡ್ನೆಸ್ ಆ್ಯಂಡ್ ಯೂನಿಟಿ. ಅಂದರೆ ಕೊರೋನಾ ಮಹಾಮಾರಿ ಏನಿದೆ ಮಾನವ ಕುಲಕ್ಕೆ ಬಹಳಷ್ಟು ಸವಾಲುಗಳನ್ನು ತಂದರೂ ಕೂಡ ಆತ್ಮಸ್ಥೈರ್ಯ, ಸಹಕಾರ ಮತ್ತು ಸನ್ನದ್ಧತೆಯ ಒಂದು ಮಹತ್ವವನ್ನು ಕಲಿಸ್ಕೊಡ್ತು ಅಂತಕ್ಕಂಥದ್ದು. ಸೊ ದೀಸ್ ಲೆಸನ್ಸ್ ವಿಲ್ ಹೆಲ್ಪ್ ಅಸ್ ಫೇಸ್ ಫ್ಯೂಚರ್ ಗ್ಲೋಬಲ್ ಹೆಲ್ತ್ ಎಮರ್ಜೆನ್ಸೀಸ್ ಮೋರ್ ಎಫೆಕ್ಟಿವ್ಲಿ. ಅಂದರೆ ಇಂತಹ ಒಂದು ಈ ಒಂದು ಅನುಭವಗಳಿಂದ ಕಲಿತಂತಹ ಪಾಠಗಳೇನಿದೆ ಅಲ್ಲ, ಫ್ಯೂಚರಲ್ಲಿ ಇಂತಹ ಆರೋಗ್ಯ ತುರ್ತು ಪರಿಸ್ಥಿತಿಗಳನ್ನು ಯಶಸ್ವಿಯಾಗಿ ಎದುರಿಸೋದಕ್ಕೆ ನಮಗೆ ಹೆಲ್ಪ್ ಆಯಿತು. ಸೊ ಬಹಳಷ್ಟು ಲೆಸನ್ಸ್ಗಳನ್ನ ನಾವು ಇದರಿಂದ ಕಲ್ತ್ಕೊಂಡ್ವಿ ಅಂತಕ್ಕಂಥದ್ದು. ಸೊ ಈ ಥರ ಬಹಳಷ್ಟು ಟಾಪಿಕ್ಸ್ ಮೇಲೆ ನಿಮಗೆ ಎಸ್ಸೆ ರೈಟಿಂಗ್ಸ್ನ ಕೇಳೋಂಥ ಚಾನ್ಸಸ್ ಇರುತ್ತೆ. ನಾನು ಜಸ್ಟ್ ಇವಾಗಿನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮತ್ತು ಕೋವಿಡ್ನ ಒಂದು ಎಫೆಕ್ಟಿವ್ ಏನಾಗಿತ್ತು, ಇವಾಗ ನಾವು ಹೆಂಗೆ ಫೇಸ್ ಮಾಡಿದ್ವಿ, ಏನು ಕಲ್ತ್ಕೊಂಡ್ವಿ, ಅದರ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇದಕ್ಕಿಂತ ಹೆಚ್ಚಿನ ಒಂದು ಎಸ್ಸೆ ರೈಟಿಂಗ್ಸ್ನ ಮುಂದಿನ ವೀಡಿಯೋಸ್ಗಳಲ್ಲೂ ಕೂಡ ನಾನು ನಿಮಗೆ ತರ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳೇನಿದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.